ಹಲೋ ಮೈಸೂರು, ವೆಲ್ಕಮ್ ಟು ಸುದೀಪ್ ಪ್ರಿಡಿಕ್ಷನ್ಸ್. ಇವತ್ತಿಂದ IPL ಸ್ಟಾರ್ಟು. ಅದರಲ್ಲಿ ಫಸ್ಟ್ ಮ್ಯಾಚ್ ಬಂದು SRH ವರ್ಸಸ್ RCB. ಇದು ನಡೀತಾ ಇರೋದು ನಮ್ಮ RCB ಹೋಮ್ ಗ್ರೌಂಡ್ ಅಲ್ಲೇ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆಯುತ್ತೆ. ಇದು ಬ್ಯಾಟಿಂಗ್ ಪಿಚ್ಚು, ಅದಕ್ಕೆ SRH ಬ್ಯಾಟಿಂಗ್ ಆಡಿದ್ರು RCB ಬ್ಯಾಟಿಂಗ್ ಆಡಿದ್ರು ಪಕ್ಕ 200+ ಹೊಡಿತಾರೆ. ಈ ಪಿಚ್ಚಲ್ಲಿ ತುಂಬ ಪೇಸರ್ಸ್ಗಳೇ ವಿಕೆಟ್ ಬೀಳೋದು. ಮ್ಯಾಕ್ಸಿಮಮ್ 5 ವಿಕೆಟ್ಸ್ ಬೀಳ್ಬೋದು ಫುಲ್ ಟೀಮ್ ಎಲ್ಲ ಸೇರಿ. ಆಮೇಲೆ ಸ್ಪಿನ್ನರ್ಸ್ಗಳಿಗೆ ತುಂಬ ಕಡಿಮೆ ವಿಕೆಟ್ಸ್ ಬೀಳುತ್ತೆ. ಇವಾಗ ಪವರ್ ಪ್ಲೇ ಸ್ಕೋರ್ಗೆ ಬಂದರೆ SRH ಬ್ಯಾಟಿಂಗ್ ಆಡಿದ್ರೆ ಪಕ್ಕ ಒಂದು 60 to 70 ರನ್ಸ್ ಹೊಡಿತಾರೆ. ಇಲ್ಲ ಇವ್ರು RCB ಅವ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು 50 to 60 ರನ್ಸ್ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ RCB ಪ್ಲೇಯಿಂಗ್ 11 ಬಂದು ಫಿಲಿಪ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಆಡ್ತಾರೆ. ವೆಂಕಟೇಶ್ ಅಯ್ಯರು, ಪಟ್ಟಿದಾರು, ಜಿತೇಶ್ ಶರ್ಮಾ ಮಿಡ್ ಆರ್ಡರಲ್ಲಿ ಸಪೋರ್ಟ್ ಮಾಡ್ತಾರೆ. ಟಿಮ್ ಡೇವಿಡ್, ಶಫರ್ಡು, ಕೃನಾಲ್ ಪಾಂಡೆ ಫಿನಿಷರ್ ಆಗಿ ಆಡ್ತಾರೆ. ಅಲ್ಲಿ ಮಂಜೇಶ್ ಯಾದವ್, ಭುವನೇಶ್ ಕುಮಾರ್, ಡಫಿ ಇವರು ಮೋಸ್ಟ್ ಪ್ರಾಬಬ್ಲಿ ಡಫಿನ ಆಡಿಸ್ತಾರೆ ಅಲ್ವಾ ಗೊತ್ತಿಲ್ಲ. ನನ್ನ ಪ್ಲೇಯಿಂಗ್ 11 ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇದೇ ಇಟ್ಕೊಂಡಿದ್ದೀನಿ. ಮೋಸ್ಟ್ ಪ್ರಾಬಬ್ಲಿ SRH ಪ್ಲೇಯಿಂಗ್ 11 ಬಂದು ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್, ಲಿವಿಂಗ್ಸ್ಟೋನ್, ನಿತೀಶ್ ಕುಮಾರ್ ರೆಡ್ಡಿ, ಕಾರ್ಸ್, ಹರ್ಷಲ್ ಪಟೇಲ್, ಉನಾಡ್ಕಟ್, ಜೇಸನ್ ಅನ್ಸರಿ, ಹರ್ಷ್ ದುಬೆ. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಸಲೀಲ್ ಅರೋರಾ ಆ್ಯಂಡ್ ಶಿವಮ್ ಮಾವಿ ಆಡಿಸ್ತಾರೆ. ಈಗ ಫ್ಯಾಂಟಸಿ 11ಗೆ ಬಂದರೆ ವಿಕೆಟ್ ಕೀಪರ್ಸಲ್ಲಿ ಇಶಾನ್ ಕಿಶನ್, ಕ್ಲಾಸಿನ್, ಆಮೇಲೆ ಜಿತೇಶ್ ಶರ್ಮಾ. ಸಾಲ್ಟ್ ಔಟ್ ಆಫ್ ಫಾರ್ಮು, ಅದಕ್ಕೆ ರನ್ಸ್ ಬರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬ್ಯಾಟಿಂಗಲ್ಲಿ ವಿರಾಟ್ ಕೊಹ್ಲಿ ಮತ್ತು ರಜತ್ ಪಾಟಿದಾರ್ನ ಸೆಲೆಕ್ಟ್ ಮಾಡ್ಕೋತೀನಿ. ಬಿಕಾಸ್ ಇವ್ರದ್ದು ಚಿನ್ನಸ್ವಾಮಿ ಗ್ರೌಂಡಲ್ಲಿ ರೆಕಾರ್ಡ್ಸ್ ಚೆನ್ನಾಗಿದೆ, ಹೆಡ್ದು ಚೆನ್ನಾಗಿದೆ. ಆದರೆ ಅವರು ಔಟ್ ಆಫ್ ಫಾರ್ಮಲ್ಲಿ ಇರೋದ್ರಿಂದ ಅಷ್ಟು ರನ್ಸ್ ಬರಲ್ಲ. ಆಲ್ರೌಂಡರ್ಸಲ್ಲಿ ಮಂಜೇಶ್ ಯಾದವ್ ಮತ್ತು ಅಭಿಷೇಕ್ ಶರ್ಮಾ, ಕೃನಾಲ್ ಪಾಂಡ್ಯ ಇವ್ರು 3 ಜನನ ಸೆಲೆಕ್ಟ್ ಮಾಡ್ಕೋತೀನಿ. ಟೀಮ್ ಡೇವಿಡ್ ಮತ್ತು ಶಫರ್ಡ್ನ ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಗ್ರೌಂಡ್ ಬಂದು ಚಿನ್ನಸ್ವಾಮಿ ಗ್ರೌಂಡು, ಅದಕ್ಕೆ ಅಲ್ಲಿ ಅಷ್ಟೊಂದು ವಿಕೆಟ್ಸ್ ಬೀಳಲ್ಲ. ಸಪೋಸ್ ಬಿದ್ದರೂ ಅವ್ರಿಗೆ ಬ್ಯಾಟಿಂಗ್ ಸಿಕ್ಕಿದ್ರೆ 2 ಅಥವಾ 3 ಬಾಲ್ ಸಿಗುತ್ತೆ, ಅದರಲ್ಲಿ ಇಂಟೆಂಟ್ ತೋರ್ಸೋಕ್ಕೂ ಆಗಲ್ಲ. ಬೌಲರ್ಸಿಗೆ ಬಂದರೆ ಕಂಪಲ್ಸರಿ ಭುವನೇಶ್ ಕುಮಾರ್, ಯಾಕಂದ್ರೆ ಪವರ್ ಪ್ಲೇಯಲ್ಲಿ ಒಂದು ವಿಕೆಟ್ ತೆಗಿತಾರೆ. ಆಮೇಲೆ ಹರ್ಷಲ್ ಪಟೇಲು, ಬೆರ್ಡನ್, ಕಾರ್ಸು. ಬೌಲರ್ಸ್ 3 ಜನ ಸಾಕು. ಇಲ್ಲಿ ನಾನು ಇಶಾನ್ ಕಿಶನ್ನ ಕ್ಯಾಪ್ಟನ್ ಇಟ್ಟಿದ್ದೀನಿ, ವೈಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಇಟ್ಟಿದ್ದೀನಿ. ಯಾಕಂದರೆ ಇಶಾನ್ ಕಿಶನ್ನು ನೀವೇ ನೋಡಿದ್ರಿ T20 ವರ್ಲ್ಡ್ ಕಪ್ಪಲ್ಲಿ ಹೆಂಗೆ ಆಡಿದ್ರು ಅಂತ, ಅದೇ ಫಾರ್ಮ್ನ ಮೇಂಟೈನ್ ಮಾಡ್ತಾರೆ ಅಂತ. ಆಮೇಲೆ ಅವರು ಫಸ್ಟ್ ಮ್ಯಾಚಲ್ಲೂ ಸಖತ್ತಾಗಿ ಆಡಿದ್ದಾರೆ. ಆಮೇಲೆ ವಿರಾಟ್ ಕೊಹ್ಲಿನ ಯಾಕೆ ಇಟ್ಟಿರೋದು ಅಂದರೆ ಅವರು ಚಿನ್ನಸ್ವಾಮಿ ಗ್ರೌಂಡಲ್ಲಿ ಸಖತ್ ರೆಕಾರ್ಡ್ಗಳು ಮಾಡಿದ್ದಾರೆ, ಅದಕ್ಕೆ ಅವರೇ ವೈಸ್ ಕ್ಯಾಪ್ಟನ್ ಆಗಿ ಬೆಸ್ಟು. ಇದಕ್ಕಿಂತ ಬೆಸ್ಟ್ ಫ್ಯಾಂಟಸಿ 11 ನಿಮ್ಗೆ ಏನಾದ್ರು ಅನ್ಸಿದ್ರೆ ಅದನ್ನು ಕಮೆಂಟ್ ಮಾಡಿ. ಇವಾಗ ವಿನ್ ಪ್ರಾಬಬಿಲಿಟಿಗೆ ಬಂದರೆ ನಾನು 60% SRH 40% RCB ಕೊಡ್ತೀನಿ. ಯಾಕಂದರೆ ಅವ್ರದ್ದು ವ್ಯಕ್ತಿಗತ ರೆಕಾರ್ಡ್ SRH ಜಾಸ್ತಿ ಇದೆ. ಚಿನ್ನಸ್ವಾಮಿ ಗ್ರೌಂಡಲ್ಲಿ SRH ಅವರೇ ಜಾಸ್ತಿ ಗೆದ್ದಿರೋದು.